ಹಲೋ ನಮಸ್ಕಾರ ಕಣ್ರಪ್ಪ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮನೋಜಯ ವಿಲಾಗ್ಸ್. ಮನೋಜಯ ವಿಲಾಗ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದೀರಾ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ. ಈಗ ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತಂದು ನಿಮಗೆ ಒಂದು ಕ್ವಶನ್ ಬಂದಿರುತ್ತಲ್ವ, ಅದಕ್ಕೆ ಆನ್ಸರ್ ಈಗ ಹೇಳ್ತೀನಿ. ನಾವೆಲ್ಲರೂ ಆ್ಯಕ್ಚುಲಿ ಹೋಗ್ತಾ ಇರೋದು ಈಗ ಮೈಸೂರಿಗೆ. ಈ ವಿಡಿಯೋ ನಾನು ತೆಗೆದಿರೋದು ಬಂದು ನಾವು ಮೈಸೂರಿನ ವೀಡಿಯೋಸ್ ಏನೇನು ಹಾಕ್ತಾ ಇದ್ವಲ್ಲ, ದಸರಾ ಫೆಸ್ಟಿವಲ್ದೆಲ್ಲ ವೀಡಿಯೋಸ್ ನಾವು ಹಾಕ್ತಾ ಇದ್ವಲ್ಲ, ಅದಕ್ಕಿಂತ ಮುಂಚೆ ವೀಡಿಯೋ ಇದು. ಸೊ ಇದಾದಮೇಲೆ ನೀವು ನಾನು ಡೈಲಿ ವ್ಲಾಗ್ಸ್ ಏನೇನು ಹಾಕ್ತಾಯಿದ್ದೆ ದಸರಾದು ಅದನ್ನು ಕಂಟಿನ್ಯೂಯೇಷನ್ ಆಗಿ ನೋಡ್ಬೋದು ಬೇಕಿದ್ರೆ. ಯಾಕೆ ಇದನ್ನು ಇಷ್ಟು ಲೇಟಾಗಿ ಹಾಕ್ತಾಯಿದ್ದೀನಿ ಅಂತಂದರೆ, ಸೊ ದಸರಾದು ಆನ್ ಗೋಯಿಂಗ್ ಇದ್ದಿದ್ದರಿಂದ ಅದನ್ನು ಫಸ್ಟ್ ಯಾವ್ಯಾವ ವೀಡಿಯೋಸ್ ತೆಗಿತಿದ್ದೆ ಅದನ್ನು ಫಸ್ಟ್ ಹಾಕ್ಬಿಡ್ತಾಯಿದ್ದೆ ನಾನು. ಅದಕ್ಕೇ ಇವೆಲ್ಲ ವೀಡಿಯೋಸು ಉಳ್ಕೊಂಡಿದ್ವು. ಈ ಹಳೆಯ ವೀಡಿಯೋಸ್ನ ಈಗ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೂ ಏನು ಬರುತ್ತೆ ಅದೆಲ್ಲ ಡೈಲಿ ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂಯೇಷನ್ನು. ಅಂದರೆ ಪರ್ಟಿಕ್ಯುಲರ್ ಆಗಿ ಈಗ ನೆಕ್ಸ್ಟ್ ಏನೇನು ಆಗ್ತಾ ಇರುತ್ತೆ ಅದನ್ನು ಹಾಕ್ತಾ ಹೋಗ್ತೀನಿ. ಇದು ಈ ಸೀರೀಸ್ನ ಲಾಸ್ಟ್ ವೀಡಿಯೋ. ಇದಾದಮೇಲೆ ಕಂಟಿನ್ಯೂಯೇಷನ್ ಏನಾದರೂ ನೀವು ವೀಡಿಯೋ ನೋಡಬೇಕು ಅಂದರೆ ದಸರಾ ವೀಡಿಯೋಸ್ ನೋಡಿ, ಅಲ್ಲಿಂದ ಗೊತ್ತಾಗುತ್ತೆ. ಸೊ ಮೈಸೂರಿನ ಕಡೆ ನಾವು ಹೊರಟಿದ್ದೀವಿ ಈಗ. ಸೊ ಏನು ರೋಡಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ತುಮಕೂರಿಂದ ಕುಣಿಗಲ್ಲಿಂದ ಮತ್ತು ಮದ್ದೂರಿಂದ ಮೈಸೂರು ಕಡೆ ಈ ರೂಟ್ನೇ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಆಮೇಲೆ ರೋಡು ಚೆನ್ನಾಗಿದೆ ಅಂತ. ಸೊ ಈಗ ನಾವು ಹೊರಟಿದ್ದು ಆಲ್ಮೋಸ್ಟು ಲೇಟ್ ಆಯ್ತು ಅವತ್ತು ಹೊರಡೋದು. ಅರೌಂಡ್ ಒಂದು 1 o'clock 2 o'clock ಹೊರಟ್ವಿ ಅನಿಸುತ್ತೆ. ಊಟ ಮಾಡಿರಲಿಲ್ಲ, ಆನ್ ದಿ ವೇನೇ ಊಟ ಮಾಡೋಣ ಅಂತ ತುಮಕೂರು ಹತ್ರ ಯಾವುದೋ ಒಂದು ಹೋಟೆಲ್ ಸಿಕ್ಕಿದ್ರಿಂದ ಅಲ್ಲಿ ಊಟ ಮಾಡೋಣ ಅಂತಂದು ಫೈನಲ್ ಮಾಡಿ ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದೇ ಹೋಟ್ಲು. ಫಸ್ಟ್ ಹೋದ್ವಿ ಇಲ್ಲಿ ಒಳಗಡೆ, ಬಟ್ ಮೇಲ್ಗಡೆ ವೆಜ್ಜು ನಾನ್ ವೆಜ್ 2 ಕಂಬೈಂಡ್ ಇತ್ತು. ನಮಗೇನೋ ಪ್ರಾಬ್ಲಮ್ ಇಲ್ಲ. ಬಟ್ ಈಗ ನಮ್ಮ ಅಪ್ಪ ಅಮ್ಮ ತಿನ್ನೋದಿಲ್ಲ ಅಂತ ಇಲ್ಲಿ ಕೆಳಗಡೆ ಬರೀ ವೆಜ್ ಅಂತಂದೇ ಇತ್ತು, ಅಲ್ಲಿಗೆ ಹೋಗೋಣ ಅಂತಂದು ಹೋದ್ವಿ. ಸರಿ, ಈಗ ಕೂತಿದ್ದೀವಿ ನೋಡಿ. ಆರ್ಡರ್ ಮಾಡ್ಕೊಂಡ್ವಿ. ಟೇಸ್ಟ್ ಮಾತ್ರ ಚೆನ್ನಾಗೇ ಇತ್ತು. ಚಪಾತಿ, ಕರ್ಡ್ ರೈಸ್. ನಾವು ಹೋಗಿದ್ದ ಕಡೆ ಕರ್ಡ್ ರೈಸ್ ಮೇಯ್ನ್ ಇದ್ದೇ ಇರುತ್ತೆ. ಇನ್ನೇನು ಊಟ ಮಾಡ್ತಾಯಿದ್ದಂಥ ಟೈಮಲ್ಲಿ ಮಳೆ ಶುರುವಾಯಿತು. ಮಳೆ ಜೋರಾಗೇನು ಬರಲಿಲ್ಲ, ಸ್ವಲ್ಪ ಮೇಲಕ್ಕೆ ಬಂದಿತ್ತು. ಇಲ್ಲಿ ನೋಡಿ, ಇಲ್ಲಿ ಯಾವುದೋ BE6 ಬೇರೆ ಇತ್ತು, ಮಹೀಂದ್ರ BE6 ಹೊಸದು ನಿಲ್ಲಿಸಿದ್ರು. ಸುಮ್ಮನೆ ನೋಡ್ಕೊಂಬಂದ್ವಿ. ಇವನು ಯಾವುದೋ ಸೋಡಾ ಕುಡೀಲಿ. ಇವನೇ ಫೈನಲಿ ಒಂದು ಮುಗಿದ ಮೇಲೆ ಈಗ ನಮ್ಮದೆಲ್ಲ ಊಟ. ನಾವು ಮಸಾಲ ಮಜ್ಜಿಗೆ ತೊಗೊಂಡ್ವಿ, ಬೇಗ ಬಂತು. ಅವನದೊಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅದಕ್ಕೇ ಅವನದು ಮುಗಿಯೋವರೆಗೂ ಕಾಯ್ಕೊಂಡು ಕೂತ್ಕೊಂಡು ಈಗ ಇದು ಹೇಳೋದಲ್ವ, BE6 ಹೊಸದು ಯಾವುದೋ ಇಟ್ಟಿದ್ರಲ್ಲಿ ಮೇ ಬಿ ಚಾರ್ಜಿಂಗ್ ಪಾಯಿಂಟ್ ಇದ್ದಿದ್ದರಿಂದ ಚಾರ್ಜ್ ಮಾಡ್ಕೊತಿದ್ರು ಅನಿಸುತ್ತೆ. ಬಂದ್ವಿ ನೋಡಿ, ಮಳೆ ಹೇಗೆ ಬರ್ತಾಯಿದೆ. ಇವಾಗ ನಾವು ಕಾರಲ್ಲಿ ಬಂದು ಕೂತ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸೋಣ ಅಂತಂದು. ಏನಪ್ಪ ಇದೇ ಫಸ್ಟ್ ಟೈಮ್ ದಸರಾನ ಹೋಗ್ತಾ ಇರೋದು ಅಂದರೆ ಇಲ್ಲ, ಆಲ್ಮೋಸ್ಟ್ 3 ವರ್ಷದಿಂದ ದಸರಾಗೆ ನಾವು ಹೋಗ್ತಾನೆ ಇದ್ವಿ ಮೈಸೂರಲ್ಲಿ. ಬಟ್ ಮೇನ್ ಇವೆಂಟಿಗೆ ಹೋಗಲ್ಲ, ಜನ ಜಾಸ್ತಿ ಇರೋದ್ರಿಂದ ಕಷ್ಟ ಆಗುತ್ತೆ. ಸೊ ಅಲ್ಲಿ ಜಂಗುಳಿ ಮಧ್ಯೆ ವೀಡಿಯೋ ಮಾಡೋದು ಇನ್ನೊಂದು ಎಲ್ಲ ಭಾರಿ ಕಷ್ಟ. ಈ ಡ್ಯಾಶ್ ಬೋರ್ಡ್ ಮೇಲೆ ಏನು ಹನುಮಂತನ ವಿಗ್ರಹ ನೋಡ್ತಾ ಇದ್ದೀರಲ್ವ, ಇದನ್ನು ನಾವು ಅಮೆಝಾನಲ್ಲಿ ತರಿಸಿದ್ದು. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಸೊ ಮಳೆ ಅದೇ ಸ್ವಲ್ಪ ಹೊತ್ತು ಬಂದು ಆಮೇಲೆ ಕಮ್ಮಿ ಆಯಿತು. ಈಗ ಏನು ಹೇಳ್ತಿದ್ದೆ ನಾನು, ಅದೇ ಆಲ್ಮೋಸ್ಟ್ 3 ಇಯರ್ಸಿಂದನೂ ಕವರ್ ಮಾಡಿ ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಹಾಕ್ತಾನೇ ಇದ್ದೀವಿ ಮೈಸೂರು ದಸರಾದು. ನೀವು ನೋಡಿಲ್ಲ ಅಂತಂದರೆ ಸ್ವಲ್ಪ ಹೋಗಿ ಚೆಕ್ ಮಾಡಿ ಹಳೆ ವೀಡಿಯೋಸ್ನೆಲ್ಲ. ಸೊ 2023, 24, 25 ಈ 3 ವರ್ಷದ್ದು ಕೂಡ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಆನೆ ತಾಲೀಮನ್ನು. ಹಾಗೆಯೇ ಈವೆಂಟ್ಸ್ ಏನಿರ್ತಾವಲ್ವ, ಮೇನ್ ಈವೆಂಟ್ಸ್ ದಸರಾ ಟೈಮಲ್ಲಿ ಮೈಸೂರು ಪ್ಯಾಲೇಸಲ್ಲಿ ಏನೇನಿರ್ತವೆ ಅಂಥದ್ದನ್ನು ಕವರ್ ಮಾಡಿದ್ದೀವಿ. ಹಾಗೆ ಸಮ್ಟೈಮ್ಸ್ ನ್ಯೂ ಇಯರ್ ಇರ್ಬೋದು, ಅಂಥ ಟೈಮಲ್ಲಿ ಬೇರೆ ಥರದ ಈವೆಂಟ್ಸ್ ಮೈಸೂರು ಪ್ಯಾಲೇಸಲ್ಲಿ ಆಗ್ತಾ ಇರ್ತವೆ, ಅಂಥವನ್ನು ಕೂಡ ಕವರ್ ಮಾಡಿದ್ದೀವಿ. ಎಷ್ಟು ಜನ ಇರ್ತಾರೆ, ಏನೇನು ಇರುತ್ತೆ, ಹೇಗೆ ನೀವು ಹೋಗಬೇಕು, ಅದನ್ನು ಎಲ್ಲನೂ ಕೂಡ ನನ್ನ ಚಾನಲಲ್ಲಿ ಆಲ್ಮೋಸ್ಟು ಹೆಲ್ಪ್ ಆಗಲಿ ಅಂತಂದು ಹಾಕಿದ್ದೀನಿ. ನೀವು ಯಾರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡೋದನ್ನು ಮಾತ್ರ ಮರಿಬೇಡಿ. ನಾನು ಆಗಲೇ ಹೇಳೋದ್ನಲ್ವ, ಊಟ ನಾವು ಮಾಡಿದ್ದು ತುಮಕೂರು ಹತ್ರನೇ
ಅಂದರೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಏನೋ ಇತ್ತು ತುಮಕೂರಿಂದ. ಸೊ ತುಮಕೂರು ಹತ್ರ ಊಟ ಮಾಡ್ಕೊಂಡು ಹೊರಟಿದ್ರಿಂದ ಈಗ ನಾವು ಕುಣಿಗಲ್ ಹತ್ರ ಬಂದ್ವಿ ಆಲ್ರೆಡಿ ಈಗ. ಸೊ ಅದು ನಾವು ಬಂದು ಕುಣಿಗಲ್ ಟು ನೆಕ್ಸ್ಟ್ ಏನಿದೆ ತುಮಕೂರು ಟು ಕುಣಿಗಲ್ ಬೈಪಾಸ್ನ ತೊಗೊಂಡು ಈಗ ರೂಟ್ ಹೋಗ್ತಾಯಿದ್ದೀವಿ. ಸೊ ಇದೇ ರೂಟು ಕುಣಿಗಲ್ ಕಡೆ ಹೋಗೋದು. ಅಲ್ಲಿಂದ ಹುಲಿಯೂರು ದುರ್ಗ, ಆಮೇಲೆ ನಿಮಗೆ ಮದ್ದೂರು ಹತ್ರ ಕ್ರಾಸಿಂಗ್ ಬರುತ್ತೆ, ಮಂಡ್ಯ ಮದ್ದೂರು ಕ್ರಾಸಿಂಗ್ ಬರುತ್ತೆ, ಅಲ್ಲಿಂದ ಹೋಗಬೇಕು. ಸೊ ಈಸಿ. ಈ ರೂಟು ಚೆನ್ನಾಗೂ ಇದೆ, ಸ್ವಲ್ಪ ಟ್ರಾಫಿಕ್ಕೂ ಕಮ್ಮಿ ಇರುತ್ತೆ. ಆಮೇಲೆ ತುಮಕೂರುವರೆಗೂ ಹೈವೇ ಆಗಿರೋದ್ರಿಂದ ಬೇಗ ಬರ್ಬೋದು. ಅಲ್ಲಿಂದ ಇಲ್ಲಿಗೂ ರೋಡ್ ಅಷ್ಟೊಂದೇನು ಕಂಜೆಸ್ಟೆಡ್ ಇಲ್ಲ, ಆರಾಮ್ಸೆ ಇದೆ, ಬಟ್ ಹಳ್ಳಿಗಳ ಮಧ್ಯೆ. ಅದಾದಮೇಲೆ ಮತ್ತೆ ಇವಾಗ ಎಕ್ಸ್ಪ್ರೆಸ್ ವೇಗೆ ಹೋಗ್ಬಿಡ್ತೀವಿ. ಸೊ ಈಸಿ ಅಂತಂದು ಇದೇ ರೂಟಲ್ಲಿ ಹೋಗ್ತೀವಿ. ಇನ್ನೊಂದು ರೂಟೂ ಇದೆ, ಹುಳಿಯಾರ ಮೇಲಿದೆ. ಆ ರೂಟು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಷ್ಟೇ. ಹುಳಿಯಾರು ಒಳಗಡೆ ನಾವು ಹಳ್ಳಿಗಳ ಮೇಲೇ ಹೋಗ್ತೀವಿ, ಹಳ್ಳಿ ಊರು ಆ ಥರನೇ ಬರ್ತಾ ಇರುತ್ತೆ. ಬಟ್ ಅಲ್ಲಿದು ಪ್ರಾಬ್ಲಮ್ ಏನು ಅಂತಂದರೆ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್, ಭಾಳ ಆಲ್ಮೋಸ್ಟ್ 2-3 ಇಯರ್ಸಿಂದ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ನೇ ಇದೆ. ನೀವು ಯಾವ ರೂಟಿಂದ ಹೋಗ್ತೀರಾ, ಚಿತ್ರದುರ್ಗದಿಂದ ಮೈಸೂರಿಗೆ ಏನಾದರೂ ಹೋಗ್ತೀರಾ ಅಂತಂದರೆ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ, ಕೆಳಗಡೆ ಕಮೆಂಟ್ ಮಾಡಿ. ಈಗ ಡ್ರೈವಿಂಗ್ ಸೀಟಲ್ಲಿ ನನ್ನ ತಮ್ಮ ಕೂತ್ಕೊಂಡ, ನಾನು ಆರಾಮಾಗಿ ಕೂತ್ಕೊಂಡೆ. ಈಗ ಎಲ್ಲರೂ ಆಲ್ಮೋಸ್ಟ್ ಇನ್ನೇನು ನಾನು ಫುಲ್ ವೀಡಿಯೋ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಟ್ರಾವೆಲಿಂಗ್ ವೀಡಿಯೋ ನಿಮ್ಗೆ ಗೊತ್ತೇ ಇರುತ್ತೆ, ಯಾವ್ಯಾವ ಊರು ಬರುತ್ತೆ ಏನು ಇರುತ್ತೆ ಎಲ್ಲನೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆದ್ದರಿಂದ ಅದನ್ನು ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಇನ್ನೇನು ಮೈಸೂರು ಹತ್ರ ಹೋದ್ಮೇಲೆ ನೆಕ್ಸ್ಟ್ ವೀಡಿಯೋ ರಿಸ್ಯೂಮ್ ಆಗುತ್ತೆ. ಇನ್ ಬಿಟ್ವೀನ್ ನನಗೆ ಆ್ಯಕ್ಚುಲಿ ಈ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ಬೇಕಾದ್ರೆ 1-2 ಪ್ಲೇಸಸ್ ಭಾರಿ ಚೆನ್ನಾಗಿ ಅನಿಸೋದು. ಒಂದು ಬ್ರಿಡ್ಜ್ ಕ್ರಾಸಿಂಗ್ಗಳಿದ್ದಾವೆ, ಆ ಆರ್ಕಿಟೆಕ್ಚರ್ ಚೆನ್ನಾಗಿ ಅನ್ನಿಸ್ತು, ಅದಕ್ಕೇ ಆ ವೀಡಿಯೋಸ್ ತಗೊಂಡೆ ನಾನು. ಈಗ ನೆಕ್ಸ್ಟ್ ಅದನ್ನು ನೀವು ನೋಡ್ತೀರಾ ಹೇಗಿದೆ ಅಂತಂದು. ಆರ್ಕಿಟೆಕ್ಚರ್ ನನಗೆ ಇಷ್ಟ ಆಯ್ತದು. ಆ್ಯಕ್ಚುಲಿ ಬ್ರಿಡ್ಜ್ ಕ್ರಾಸಿಂಗ್ ಬ್ರಿಡ್ಜ್ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಅನ್ನಿಸ್ತು ನನಗೆ, ಅದಕ್ಕೆ ಈ ವಿಡಿಯೋ ಮಾಡಿಕೊಂಡೆ. ಸೊ ಅದ್ರ ಮಧ್ಯೆ ಹೋಗ್ತಾಯಿದ್ರೆ ಒಂಥರ ಏನೋ ಚೆನ್ನಾಗಿ ಅನ್ನಿಸ್ತು, ಖುಷಿ ಅನ್ನಿಸ್ತು. ಈಗ ನೆಕ್ಸ್ಟು ಇನ್ನೇನು ನಾವು ಮೈಸೂರಿನ ಹತ್ರನೇ ಇದ್ದೀವಿ ಅಂತಂದು ಅನ್ಕೋಬೋದು ನೀವು. ಹತ್ರ ಬಂದಿದ್ದೀವಿ ಆಲ್ರೆಡಿ. ಸೊ ಇದೇನು ಈ ಬ್ರಿಡ್ಜ್ ಎಂಟ್ರ್ ಆದ್ವಿ ಅಂತಂದ್ರೆ ನಾವು ಮೈಸೂರಿಗೆ ಬಂದ್ವಿ ಅಂತಂದೆ ಅರ್ಥ. ನಾವು ಈ ಮೈಸೂರಲ್ಲಿ ಫಸ್ಟ್ ಬರೋದೇ ನಿಮಗೆ ಈಗ ಮಣಿಪಾಲ್ ಆಗಿದೆ ಅದು ಹಾಸ್ಪಿಟ್ಲು. ಸೊ ಆ ಹಾಸ್ಪಿಟ್ಲು ನಿಮ್ಮ ರೈಟ್ ಸೈಡಲ್ಲಿ ಬರುತ್ತೆ. ನಾವು ರಿಂಗ್ ರೋಡಲ್ಲೇ ಹೋಗೋದ್ರಿಂದ ಇಲ್ಲೇ ರೈಟ್ ತೊಗೊಂಡು ನಮ್ಮ ಅತ್ತೆ ಮಾವ ಅವರ ಮನೆ ಹತ್ರ ಹೋಗ್ತಾಯಿದ್ದೀವಿ ಈಗ ಅಷ್ಟೇ. ಸೊ ಒಳಗಡೆ ಏನು ಹೋಗೋದಿಲ್ಲ ಮೈಸೂರೊಳಗೆ. ಈಗನೇ ಈ ಹಾಸ್ಪಿಟ್ಲಿಂದ ರೈಟ್ ತೊಗೊಂಡು ರಿಂಗ್ ರೋಡ್ ಮೇಲೇ ನಾವು ಹೋಗೋದು. ಇನ್ನು ನಮ್ಮ ಮನೆ ಹತ್ರ ಬಂದ್ವಿ. ಗಣಪತಿ ಹಬ್ಬ ಆಗಿದ್ದರಿಂದ ಒಳ್ಳೆ ಡೆಕೋರೇಷನ್ ಮಾಡಿದ್ರು. ಇದು ಹೊಸ್ದಾಗಿರೋವಂಥ ಕ್ಲಾಕ್ ಟವರ್, ಇದು ಸಂಗಮ್ ಸರ್ಕಲ್ ಅಂತ ಮನೆ ಹತ್ರ ಇರೋದು. ಸಂಗಮ್ ಸರ್ಕಲಲ್ಲಿ ಕ್ಲಾಕ್ ಟವರ್ ಹೊಸ್ದಾಗಿ ಮಾಡಿದ್ದಾರೆ, ನೀವು ನೋಡ್ತಾ ಇರೋ ಕ್ಲಾಕ್ ಟವರು. ಸೊ ಗಣೇಶನ ಹಬ್ಬದ ಟೈಮಲ್ಲಿ ಆಗಿದ್ದರಿಂದ ಇಲ್ಲಿ ಗಣೇಶನ ಕೂಡಿಸಿದ್ರು, ಎಲ್ಲ ಹೋಗೋಗಿ ನೋಡ್ಕೊಂಡು ಬರ್ತಾಯಿದ್ರು. ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಮತ್ತೆ ಇಂಥದ್ದೇ ವೀಡಿಯೋದೊಂದಿಗೆ ಇನ್ನೊಮ್ಮೆ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.